ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಭಾನು ಮುಷ್ತಾಕ್ ದಸರಾ ಮಹೋತ್ಸವವನ್ನು ಉದ್ಘಾಟಿಸಿದ್ದಾರೆ. ದಸರಾ ಉದ್ಘಾಟನೆ ವೇಳೆ ಸಿಎಂ ಸಿದ್ದರಾಮಯ್ಯ ದಸರಾ ಉದ್ಘಾಟಕಿ ಭಾನು ಮುಷ್ತಾಕ್ರನ್ನ ಸನ್ಮಾನಿಸಿದರು. ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಗೌರವಿಸಿದರು. ದಸರಾ ಉದ್ಘಾಟನೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಉದ್ಘಾಟಕಿ ಭಾನು ಮುಷ್ತಾಕ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡೇಶ್ವರಿ ದರ್ಶನ ಪಡೆದುಕೊಂಡರು. ಕೇಸರಿ ಹಸಿರು ಮಿಶ್ರಿತ ಸೀರೆಯೊಟ್ಟು ಬಂದಿದ್ದ ಭಾನು ಮುಷ್ತಾಕ್ ಗರ್ಭಗುಡಿ ಪ್ರವೇಶಿಸಿ ದೇವಿಯ ದರ್ಶನ ಪಡೆದರು. ದೀಪ ಬೆಳಗಿಸಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದರು. ವಿಶೇಷ ಪೂಜೆ ಬಳಿಕ ಭಾನು ಮುಷ್ತಾಕ್ ಮಂಗಳಾರತಿ ಪಡೆದುಕೊಂಡರು. ಅರ್ಚಕರು ಕೊಟ್ಟ ಸೀರೆ ಸ್ವೀಕರಿಸಿದರು. ದಸರಾಗೆ ಚಾಲನೆ ನೀಡಿದ ಬಳಿಕ ಭಾಷಣ ಮಾಡಿದ ಭಾನು ಮುಷ್ತಾಕ್ ದಸರಾ ಕೇವಲ ಮೈಸೂರು ನಾಡು ದೇಶಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಪ್ರಪಂಚದಾದ್ಯಂತ ನೆಲೆ ಕಂಡುಕೊಳ್ಳಲಿ ಎಂದು ಆಶಿಸಿದರು. ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು. ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ, ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ. ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ. ಈ ಗಡಿಗಳನ್ನು ನಾವೇ ಅಳಿಸ್ಬೇಕು. ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಹೃದಯಗಳನ್ನು ಬೆಳಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಭಾನು ಮುಷ್ತಾಕ್ ಮುಸ್ಲಿಂ ಆಗಿರಬಹುದು, ಆದರೆ ಅವರು ಮನುಷ್ಯರು ಮನುಷ್ಯರನ್ನ ಪ್ರೀತಿಸಬೇಕು. ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಿದ್ರೆ ಮನುಷ್ಯತ್ವದ ಲಕ್ಷಣ ಅಲ್ಲ ಅಂತ ಹೇಳಿದ್ರು. ಭಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರು. ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ಭಾನು ಮುಷ್ತಾಕ್ ಚಾಮುಂಡಿ ಆಶೀರ್ವಾದದಿಂದ ದಸರಾ ಉದ್ಘಾಟನೆ ಮಾಡಿದ್ದೇನೆ ಎಂದಿದ್ದಾರೆ. ಆವತ್ತೇ ಭಾನು ಮುಷ್ತಾಕ್ ಈ ಮಾತು ಹೇಳಿದ್ದರೆ ನಮ್ಮ ವಿರೋಧವೇ ಇರುತ್ತಿರಲಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನು ಬೇಕು? ನಮ್ಮ ಅನಿಸಿಕೆಯನ್ನು ಅದೇ ಇದ್ದಿದ್ದು. ಈ ರೀತಿ ನಾನು ಮಾಡ್ತೇನೆ ಅಂತ ಅವರು ಅವತ್ತೇ ಹೇಳಿದ್ದರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ. ಇವತ್ತು ಹಿಂದೂ ಸಂಸ್ಕೃತಿಯನ್ನು ಒತ್ತಿ ಆ ಸಂಸ್ಕೃತಿಯ ಪರವಾಗಿ ನಿಂತು ಇವತ್ತು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಇನ್ನು ಮುಂದೆ ಅವರನ್ನು ವಿರೋಧಿಸುವ ಪ್ರಶ್ನೆ ಉದ್ಭವ ಆಗಲಿಲ್ಲ. ದಸರಾ ಮಹೋತ್ಸವದ ಹಿನ್ನೆಲೆ ಮೊದಲ ದಿನವಾದ ಸೋಮವಾರದಿಂದ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭವಾಗಿದೆ. ಯದುವಂಶದ ಯದುವೀರ ಕೃಷ್ಣದತ್ ಚಾಮರಾಜ ಒಡೆಯರ್ ಮೊದಲಿಗೆ ಕಳಸ ಪೂಜೆ ನೆರವೇರಿಸಿದರು. ಸಿಂಹಾಸನದ ಪಕ್ಕದಲ್ಲೇ ಕುಳಿತು ನವಗ್ರಹ ಪೂಜೆ ನೆರವೇರಿಸಿದರು. ಇದೇ ವೇಳೆ ಪತ್ನಿ ತ್ರಿಷಿಕಾ ಯದುವೀರ್ ಒಡೆಯರ್ ಪಾದ ಪೂಜೆ ಮಾಡಿದರು. ಖಾಸಗಿ ದರ್ಬಾರ್ ವೇಳೆ ಯದುವೀರ್ ಒಡೆಯರ್ ನೇರಳೆ ಬಣ್ಣದ ಪೇಟ, ಗುಲಾಬಿ ಬಣ್ಣದ ರಾಜಪೋಷಾಕು ಧರಿಸಿದರು. ರತ್ನಖಚಿತ ಸಿಂಹಾಸನದ ಮೇಲೆ ನಿಂತು ಯದುವೀರ್ ಒಡೆಯರ್ ಸಲ್ಯೂಟ್ ಮಾಡಿದರು. ರಾಜ್ಯಗೀತೆಗೆ ಗೌರವ ಸಲ್ಲಿಸಿದರು. ಇತ್ತ ಕುಸ್ತಿ ಪಂದ್ಯಾವಳಿ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಕುಸ್ತಿ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಪೈಲ್ವಾನ್ಗಳ ಬೆನ್ನು ತಟ್ಟಿದ್ರು. ಅಖಾಡದ ಪಕ್ಕದಲ್ಲೇ ಕುಳಿತು ಪಂದ್ಯ ವೀಕ್ಷಣೆ ಮಾಡಿದರು. ರಾಜ್ಯಾದ್ಯಂತ ಜಾತಿ ಗಣತಿ ಶುರುವಾಗಿದೆ. ಆರಂಭದಲ್ಲೇ ಹಲವು ವಿಘ್ನ ಎದುರಿಸಿದ ಗಣತಿದಾರರು ಸರ್ವೆ ಕಾರ್ಯ ಆರಂಭಿಸಿದ್ದಾರೆ. ಈ ಮಧ್ಯೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಪ್ರಶ್ನಿಸಿದ್ದ ಪಿಐಎಲ್ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಮಂಗಳವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿದೆ. ಜನಸಾಮಾನ್ಯರ ಮೇಲಿದ್ದ ಜಿಎಸ್ಟಿ ಹೊರೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ಹೀಗಾಗಿ ದಸರಾ ಸಂಭ್ರಮದಲ್ಲಿರೋ ಜನರಿಗೆ ಇವತ್ತು ಡಬಲ್ ಸಂಭ್ರಮ. ಇಂದಿನಿಂದಲೇ ಕೇಂದ್ರ ಸರ್ಕಾರದ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಿದ್ದು ದರ ಏರಿಕೆಯಿಂದ ಕಂಗೆಟ್ಟಿದ್ದ ಜನತೆ ಕೊಂಚ ನಿರಾಳರಾಗಿದ್ದಾರೆ. ಪರಿಷ್ಕೃತ ಜಿಎಸ್ಟಿ ದರದಿಂದಾಗಿ ಆಯುಧ ಪೂಜೆಯ ಹೊಸ್ತಿಲಲ್ಲಿ ವಾಹನ ಖರೀದಿಗೆ ಕಾದಿರುವ ಜನರಿಗೆ ಬಂಪರ್ ಅವಕಾಶ ಸಿಕ್ಕಿದೆ. ಪರಿಷ್ಕೃತ ಜಿಎಸ್ಟಿಯಿಂದಾಗಿ 1500 ಸಿಸಿ ಒಳಗಿನ ಕಾರಿಗೆ %28ರಷ್ಟಿದ್ದ ಜಿಎಸ್ಟಿ %18ಕ್ಕೆ ಇಳಿಕೆಯಾಗಿದೆ. ಇದರಿಂದಾಗಿ ಕಾರಿನ ಬೆಲೆ ಸುಮಾರು 50 ರಿಂದ 1 ಲಕ್ಷದ ಉಳಿತಾಯವಾಗಲಿದೆ. ಪರಿಶಿಷ್ಟ ಜಿಎಸ್ಟಿಯಿಂದಾಗಿ ಟೂ ವೀಲರ್ ಖರೀದಿದಾರರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ. %12ರಷ್ಟಿದ್ದ ಜಿಎಸ್ಟಿ ಇಂದಿನಿಂದ %5ಕ್ಕೆ ಇಳಿಕೆಯಾಗಿದ್ದು
ಇದರಿಂದ 5 ರಿಂದ 10 ಸಾವಿರ ರೂಪಾಯಿಯವರೆಗೆ ಉಳಿತಾಯವಾಗಲಿದೆ. ಇಂದಿನಿಂದ ಹೊಸ GST ದರ ಜಾರಿ ಹಿನ್ನೆಲೆ ಟೈರ್ಗಳ ದರದಲ್ಲೂ ಭಾರಿ ಇಳಿಕೆ ಕಂಡುಬಂದಿದೆ. ಇದುವರೆಗೆ 28% GST ನೀಡುತ್ತಿದ್ದ ಗ್ರಾಹಕರು ಇನ್ನು ಮುಂದೆ 5% ರಿಂದ 18% GST ಪಾವತಿಸಿದರೆ ಸಾಕು. ಹೀಗಾಗಿ ಒಂದು ಟೈರ್ಗೆ ಕನಿಷ್ಠ 600 ರಿಂದ 2,500 ರೂಪಾಯಿವರೆಗೆ ಉಳಿತಾಯವಾಗಲಿದೆ ಅಂತಾರೆ ಟೈರ್ ಅಂಗಡಿ ಮಾಲೀಕ ಮಹಂತೇಶ್ ಒಕ್ಕುಂದ. ಟೈರ್ನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ರಬ್ಬರ್ ಪ್ರಾಡಕ್ಟ್ಸ್ಗೆ ಎಲ್ಲದಕ್ಕೂ 28% ಟ್ಯಾಕ್ಸ್ ಸ್ಲ್ಯಾಬನ್ನೇ ಸ್ಕ್ರಾಪ್ ಮಾಡಿರುವಂಥದ್ದು. ಮ್ಯಾಕ್ಸಿಮಮ್ ಗರಿಷ್ಠ ತೆರಿಗೆ ನಾವು ಇವತ್ತು ಟೈರ್ ಮೇಲೆ ಕಟ್ಟಕ್ಕೆ ಹೋಗ್ತಿರುವಂಥದ್ದು ಹೊಸದು 18%. ಅಂದರೆ ಕನಿಷ್ಠ 10% ಲಾಭ ನಿಮಗೆ ಸಿಗ್ತಾನೆ ಇದೆ. GST ದರ ಕಡಿತ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡು ಬಂದಿದೆ. ಸ್ಮಾರ್ಟ್ ಟಿವಿ, ಡಿಶ್ ವಾಷರ್, ಎಸಿಗಳ ಮೇಲಿನ GST 28% ರಿಂದ 18% ಇಳಿಕೆಯಾಗಿದೆ. ಇದರಿಂದಾಗಿ ಎಸಿ ಮತ್ತು ಡಿಶ್ ವಾಷರ್ಗಳು ಪ್ರತಿ ಯೂನಿಟ್ಗೆ 3,000 ರಿಂದ 4,000 ರೂಪಾಯಿಗಳವರೆಗೆ ಇಳಿಕೆಯಾಗಲಿದೆ. ಇನ್ನು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ದರ 7% ರಿಂದ 8% ಇಳಿಕೆ ಕಂಡಿದೆ. GST ಇಳಿಕೆ ಬಳಿಕ ದಿನನಿತ್ಯ ವಸ್ತುಗಳ ದರದಲ್ಲೂ ಭಾರಿ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು, ಈ ವ್ಯತ್ಯಾಸ ಜನರ ಮೇಲಿನ ಹೊರೆಯನ್ನ ಕಡಿಮೆ ಮಾಡಲಿದೆ. ಹಾಗಾದರೆ ದಿನಬಳಕೆ ವಸ್ತುಗಳ ಬೆಲೆ ಪರಿಷ್ಕೃತ GSTಯ ನಂತರ ಹೇಗಿದೆ ಎಂಬ ಪಟ್ಟಿ ಇಲ್ಲಿದೆ. 145 ರೂಪಾಯಿ ಇದ್ದ 150 ಗ್ರಾಂ ಟೂತ್ಪೇಸ್ಟ್ ಬೆಲೆ 129 ರೂಗೆ ಇಳಿಕೆಯಾಗಿದ್ದು, ಒಟ್ಟು 24 ರೂಪಾಯಿ ಉಳಿತಾಯವಾಗಿದೆ. ಹಾಗೆ 340 ml ಶಾಂಪೂ ಬೆಲೆ 490 ರೂಪಾಯಿಯಿಂದ 435 ರೂಪಾಯಿಗೆ, ಅಂದರೆ ಒಟ್ಟು 55 ರೂಪಾಯಿ ಇಳಿಕೆಯಾಗಿದ್ದು, 75 ಗ್ರಾಂ ಲೈಫ್ ಬಾಯ್ ಸೋಪ್ ಬೆಲೆ 68 ರಿಂದ 60 ರೂಗೆ, 200 ಗ್ರಾಂ ಹಾರ್ಲಿಕ್ಸ್ ಬೆಲೆ 130 ರಿಂದ 110 ರೂಪಾಯಿಗೆ, ಹಾಗೆ 200 ಗ್ರಾಂ ಬೂಸ್ಟ್ ಬೆಲೆ 124 ರೂಪಾಯಿಯಿಂದ 110 ರೂಪಾಯಿಗೆ ಇಳಿಕೆಯಾಗಿದೆ. 850 ಗ್ರಾಂ ಕೆಚಪ್ ಬೆಲೆ 100 ರೂಪಾಯಿಯಿಂದ 93 ರೂಪಾಯಿಗೆ ಇಳಿಕೆಯಾಗಿದ್ದು, 75 ಗ್ರಾಂ ಬ್ರೂ ಕಾಫಿ ಪುಡಿಯ ಬೆಲೆ 300 ರೂಪಾಯಿಯಿಂದ 270 ರೂಪಾಯಿಗೆ ಇಳಿಕೆಯಾಗಿದ್ದು, ಒಟ್ಟು 30 ರೂಪಾಯಿ ಉಳಿತಾಯವಾಗಲಿದೆ. ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನ ಭೀತಿ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ತಿಮರೋಡಿ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ಚಿನ್ನಯ್ಯ ಮತ್ತು ಆತನ ಪತ್ನಿ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ತಿಮರೋಡಿ ಆಪ್ತ ಗಣೇಶ್ಗೆ SIT ನೋಟಿಸ್ ನೀಡಿತ್ತು. ಗಣೇಶ್ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ SIT ಕಚೇರಿಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಚಿನ್ನಯ್ಯನ ಬ್ಯಾಂಕ್ ಖಾತೆಗೆ 3 ಲಕ್ಷಕ್ಕೂ ಹೆಚ್ಚು ಹಣ ಗೂಗಲ್ ಪೇ ಹಾಗೂ ಫೋನ್ ಪೇ ಮೂಲಕ ಜಮೆಯಾಗಿದೆ. ಈ ಹಿನ್ನೆಲೆ SIT ಅಧಿಕಾರಿಗಳು ಹಣ ವರ್ಗಾವಣೆ ಮಾಡಿದ ಉದ್ದೇಶದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಕರ್ನಾಟಕ ಹಾಗೂ ಅಮೆರಿಕದ ನ್ಯೂಜೆರ್ಸಿ ನಡುವೆ ಅವಳಿ ನಗರ ಸಹಯೋಗ ಒಪ್ಪಂದ ಆಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ IT-BT ಸಚಿವ ಪ್ರಿಯಾಂಕ್ ಖರ್ಗೆ, ಈ ಒಪ್ಪಂದದಿಂದ ರಾಜ್ಯದ ನವೋದ್ಯಮಗಳಿಗೆ ಅಮೆರಿಕದ ಪ್ರವೇಶ ಸಿಗಲಿದೆ. ಈ ಮೂಲಕ ಇಕೋಸಿಸ್ಟಮ್, ಮಾನವ ಸಂಪನ್ಮೂಲ, ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಉತ್ತೇಜನ ಸಿಗಲಿದೆ ಅಂದಿದ್ದಾರೆ. ಅಲ್ಲದೆ ಟೆಕ್ಸಾಸ್, ವಾಷಿಂಗ್ಟನ್, ನ್ಯೂಯಾರ್ಕ್ ಕೂಡ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ತೋರಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಅಗ್ರಿಮೆಂಟ್ ಪ್ರಕಾರ ಕರ್ನಾಟಕದಲ್ಲಿರುವಂಥ ನವೋದ್ಯಮಗಳಿಗೆ ಮತ್ತು ಅಮೇರಿಕಾನಲ್ಲಿರುವ ಅಂದರೆ ನ್ಯೂಜೆರ್ಸಿನಲ್ಲಿರುವಂಥ ನವೋದ್ಯಮಗಳಿಗೆ ಇಂಡಿಯಾ ಆ್ಯಕ್ಸೆಸ್ ಸಿಗುತ್ತೆ, ನಮಗೆ ಅಮೇರಿಕಾ ಆ್ಯಕ್ಸೆಸ್ ಸಿಗುತ್ತೆ. ನ್ಯೂಜೆರ್ಸಿನ ಮಾರ್ಕೆಟ್ ಆ್ಯಕ್ಸೆಸ್ ಇರ್ಬೋದು, ಅವರ ಇನ್ಕ್ಯುಬೇಷನ್ ಆ್ಯಕ್ಸೆಸ್ ಇರ್ಬೋದು, ಆಕ್ಸಿಲರೇಟರ್ ಆ್ಯಕ್ಸೆಸ್ ಇರ್ಬೋದು, ಫಂಡಿಂಗ್ ಆ್ಯಕ್ಸೆಸ್ ಇರ್ಬೋದು. ಅವರಿಗೆ ಇಬ್ಬರು ದೇಶದ ನವೋದ್ಯಮಗಳಿಗೂ ಕೂಡ ಸಿಗುತ್ತೆ ಒಂದು ಸ್ಟಾರ್ಟಪ್ ಸಪೋರ್ಟು. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿಗೆ ಸೈಬರ್ ವಂಚಕರು 14 ಲಕ್ಷ ವಂಚನೆ ಮಾಡಿದ್ದಾರೆ. ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಕರೆ ಮಾಡಿದ್ದ ಅಪರಿಚಿತ ವ್ಯಕ್ತಿ, ನಾವು ಮುಂಬೈ ಸೈಬರ್ ವಿಭಾಗದಿಂದ ಕರೆ ಮಾಡುತ್ತಿದ್ದೇವೆ ಎಂದು ಪರಿಚಯ ಮಾಡಿಕೊಂಡಿದ್ದಾರೆ. ಸದ್ಬರ್ ಖಾನ್ ಎಂಬಾತ ನಿಮ್ಮ ದಾಖಲೆಗಳನ್ನು ಬಳಸಿಕೊಂಡು ಕ್ರೆಡಿಟ್ ಕಾರ್ಡ್ ಮಾಡಿಸಿಕೊಂಡಿದ್ದಾನೆ. ಬಳಿಕ ಕಾನೂನು ಬಾಹಿರವಾಗಿ ವಿದೇಶಕ್ಕೆ ಹಣ ಕಳುಹಿಸಿದ್ದಾನೆ. ಆತನ ಬಂಧನವಾಗಿತ್ತು. ವಿಚಾರಣೆಗಾಗಿ ನಿಮಗೆ ವಿಡಿಯೋ ಕರೆ ಮಾಡಿದ್ದೇವೆ ಎಂದಿದ್ದಾನೆ. ನಿಮ್ಮ ಅಕೌಂಟ್ ಪರಿಶೀಲನೆ ಮಾಡಬೇಕಿದೆ. ನಮಗೆ 14 ಲಕ್ಷ ಹಣ ಕಳುಹಿಸಿ, RBI ರೂಲ್ಸ್ ಪರಿಶೀಲಿಸಿ ಹಣ ವಾಪಸ್ ಹಾಕ್ತೀವಿ ಎಂದಿದ್ದಾರೆ. ಇದನ್ನು ನಂಬಿದ ಡಾಕ್ಟರ್ ಪ್ರೀತಿ ವಂಚಕರು ಹೇಳಿದ ಅಕೌಂಟ್ಗೆ ಹಣವನ್ನು RTGS ಮಾಡಿದ್ದಾರೆ.
ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಕ್ಲಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಸಂಬಂಧ ಆತನ ಪತ್ನಿ ಗಾಯತ್ರಿ ತನ್ನ ತಾಯಿಯ ಜೊತೆ ಮಾತನಾಡಿದ ಆಡಿಯೋ ಬಿಡುಗಡೆ ಮಾಡಿದ್ದಾಳೆ. ಆಡಿಯೋದಲ್ಲಿ ನಿಮ್ಮ ಮಗಳ ಬಾಳೆ ಹರಾಜು ಮಾಡು ಅಂತ ಹೇಳ್ತಿದ್ದಾರೆ. ಅವರು ಸುಮ್ಮನೆ ಇರಲು ಬಿಡ್ತಿಲ್ಲ ಅಂತ ಗಾಯತ್ರಿ ತಾಯಿ ಮಗಳಿಗೆ ಹೇಳಿದ್ದಾರೆ. ನಮಗೆ ಗೊತ್ತಿದೆ ಹೋಗ್ರಿ ಅಂತ, ನೀನು ಮನೆ ಒಳಗೆ ಕೂತು ಬಿಡುವಂತ ತಾಯಿಗೆ ಗಾಯತ್ರಿ ಸಲಹೆ ನೀಡಿದ್ದಾಳೆ. ಅಯ್ಯೋ ಅಂತ ಎದೆ ಬಡಿದುಕೊಂಡು ಆಕ್ರಂದಿಸುತ್ತಿರೋ ಈ ತಂದೆ ನೋವು ಹೇಳುತ್ತಿರುವುದು. ಬೆಳಗಾವಿಯ ಸದಾಶಿವನಗರದ ವಸತಿ ನಿಲಯದಲ್ಲೇ ನರ್ಸಿಂಗ್ ವಿದ್ಯಾರ್ಥಿನಿ 19 ವರ್ಷದ ಸುಮಿತ್ರಾ ಗೋಕಾಕ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಗಳ ಸಾವನ್ನು ಕಂಡ ತಂದೆ ತಾಯಿ ನೋವಿನಿಂದ ಆಕ್ರಂದಿಸಿದ್ದಾರೆ. ಅಂಬೇಡ್ಕರ್ ಹಾಸ್ಟೆಲ್ನ ಕೊಠಡಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಸುಮಿತ್ರಾ ನೇಣಿಗೆ ಶರಣಾಗಿದ್ದು ಪೊಲೀಸರು ಕಾರಣ ತಿಳಿಯಲು ಕೊಠಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಡೆತ್ ನೋಟ್ ಪತ್ತೆಯಾಗಿದ್ದು ನನ್ನ ಸಾವಿಗೆ ನಾನೇ ಕಾರಣ ಎಂದು ವಿದ್ಯಾರ್ಥಿನಿ ಬರೆದುಕೊಂಡಿದ್ದಾರೆ. ಅಸಲಿಗೆ ಸಾಯುವ ದುಸ್ಥಿತಿ ಬಂದಿದ್ದೇಕೆ ಅನ್ನುವ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಇನ್ಸ್ಟಾಗ್ರಾಂನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡು ಲವ್ ಡವ್ವಿ ಆರಂಭಿಸಿದ್ದ ದುಷ್ಟ ಕೊನೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಪ್ರೇಯಸಿಯನ್ನೇ ಕೊಂದು ಹಾಕಿದ್ದಾನೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪ್ರೀತಿಸಿದವಳನ್ನೇ ಬಳಸಿಕೊಂಡ ಕ್ರೂರಿ ಕೊಂದು ಹಾಕಿದ್ದಾನೆ. ಪ್ರೇಯಸಿ 20 ವರ್ಷದ ಆಕಾಂಕ್ಷಳನ್ನೇ ಪ್ರಿಯಕರ ಸೂರಜ್ ಕುಮಾರ್ ಉತ್ತಮ್ ಕೊಂದಿದ್ದಾನೆ. ಬೇರೊಬ್ಬನ ಜೊತೆ ಮಾತನಾಡುತ್ತಿದ್ದಾಳೆ ಅಂತ ಶಂಕಿಸಿ ಕೊಲೆ ಮಾಡಿ ಬಳಿಕ ನದಿಯಲ್ಲಿ ಶವ ಎಸೆಯಲು ಗೆಳೆಯನ ಸಹಾಯ ಪಡೆದಿದ್ದಾನೆ. ದಾರಿ ಮಧ್ಯೆ ಪ್ರೇಯಸಿ ಶವದೊಂದಿಗೆ ಸೆಲ್ಫಿ ತೆಗೆದುಕೊಂಡಿದ್ದಾನೆ. ಮತ್ತೊಂದೆಡೆ ಮಗಳು ಕಾಣೆಯಾಗಿದ್ದಾಗಿ ಪೋಷಕರು ದೂರು ದಾಖಲಿಸಿದ್ದು ಮೊಬೈಲ್ ಟ್ರೇಸ್ ಮಾಡಿದಾಗ ಕೊಲೆ ಸತ್ಯ ಬಯಲಾಗಿದೆ. ಪೊಲೀಸರೆದುರು ಹಂತಕ ಸೂರಜ್ ತಪ್ಪೊಪ್ಪಿಕೊಂಡಿದ್ದು ಆಕಾಂಕ್ಷಾ ಶವಕ್ಕಾಗಿ ತೀವ್ರ ಹುಡುಕಾಟ ನಡೆದಿದೆ. ಮಗನೇ ತಂದೆಯನ್ನ ಕಲ್ಲು ಎತ್ತಿ ಹಾಕಿ ಭೀಕರವಾಗಿ ಹತ್ಯೆಗೈದ ಘಟನೆ ಚಾಮರಾಜನಗರದ ಹನೂರಿನಲ್ಲಿ ನಡೆದಿದೆ. ಸಂದನಪಾಳ್ಯ ಗ್ರಾಮದ ಪಾಕಿಯನಾದನ್ ಕೊಲೆಯಾದ ದುರ್ದೈವಿ. ತನ್ನ ಪತ್ನಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂಬ ಸಂಶಯದಿಂದ ಮಗ ಜಾನ್ಸನ್ ಜೀವ ಈ ಕೃತ್ಯವೆಸಗಿದ್ದಾನೆ. ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ವ್ಯಕ್ತಿಯೊಬ್ಬ ಮಹಿಳೆಗೆ ಚಾಕು ಇರಿದು ಪರಾರಿಯಾಗಿದ್ದಾರೆ. ಇಬ್ಬರು ಪರಸ್ಪರ ಪರಿಚಯವಿತ್ತು. ಆದರೆ ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ವಿಕೋಪಕ್ಕೆ ತಿರುಗಿ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ರೇಖಾಗೆ ಚಾಕುವಿನಿಂದ ಇರಿದಿದ್ದಾನೆ. 11 ಬಾರಿ ಚಾಕುವಿನಿಂದ ಇರಿದು ಪರಾರಿಯಾಗಿರುವ ಲೋಕೇಶ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 10,280 ರೂಪಾಯಿ ಇದ್ದ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಇಂದು 10,365ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮಿಗೆ 11,307 ರೂಪಾಯಿಯಾಗಿದೆ. ನಿನ್ನೆ 11,215 ರೂಪಾಯಿ ಇತ್ತು. ಇನ್ನು ನಿನ್ನೆ 1,33,600 ರೂಪಾಯಿ ಇದ್ದ 1 ಕೆಜಿ ಬೆಳ್ಳಿಯ ಬೆಲೆ ಇಂದು 1,38,600ಕ್ಕೆ ಏರಿಕೆಯಾಗಿದೆ.